ಧನ್ವೀರ್ ನಟನೆಯ ವಾಮನ ಚಿತ್ರದ ಟ್ರೇಲರ್ ಲಾಂಚ್ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಅನೇಕ ವಿಚಾರಗಳು ಬೆಳಕಿಗೆ ಬಂದವು. ಧನ್ವೀರ್ ಅವರ 4ನೇ ಸಿನಿಮಾ ಇದು. ಅದು ಟ್ರೇಲರ್ ಲಾಂಚ್ ಆಗಿದೆ. ಜೊತೆಗೆ ರೇಷ್ಮಾ ಅವರು ಇದರಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಟ್ರೇಲರ್ ಲಾಂಚ್ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳು ಪ್ರಸನ್ನ ಥಿಯೇಟರ್ನ ಚೇರ್ಗಳನ್ನ ಕಿತ್ತಾಕಿದ್ದಾರೆ, ಒಡೆದಾಕಿದ್ದಾರೆ. ಆಮೇಲೆ ಗಾಜುಗಳೆಲ್ಲ ಪೀಸ್ ಆಗಿದೆ. ಇನ್ನೊಂದು ಕಡೆಗೆ ವಾಮನ ಚಿತ್ರತಂಡಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಶುಭ ಹಾರೈಕೆಯನ್ನ ಟ್ರೇಲರ್ ಲಾಂಚ್ ಅನ್ನ ವಿಡಿಯೋದಲ್ಲಿ ಮಾಡೋದ್ರ ಮೂಲಕ ಮಾಡಿದ್ದಾರೆ. ಟ್ರೇಲರ್ ಲಾಂಚು ದರ್ಶನ್ ಕಡೆಯಿಂದ ಆಯಿತು, ಓಕೆ. ಬಟ್ ಪ್ರಶ್ನೆ ಇರೋದೇನು ಗೊತ್ತಾ, ಈ ಚಿತ್ರಗಳ ಮೂಲಕ, ಈ ವಿಜುವಲ್ಸ್ ಮೂಲಕ ಥಿಯೇಟರ್ ಮಾಲೀಕರು ದರ್ಶನ್ ಫ್ಯಾನ್ಸ್ಗೆ ಜಾಗ ಕೊಟ್ಟರು. ಅವ್ರು ಮಾಡಿದ್ದೇನು, ಅಲ್ಲಿ ಬಂದರು, ಕಿರ್ಚಾಡಿದ್ರು, ಓಕೆ, ಅದೆಲ್ಲ ಓಕೆ. ಬಟ್ ಆ ಗ್ಲಾಸ್ಗಳನ್ನ ಆಮೇಲೆ ಆ ಥಿಯೇಟರ್ ಪ್ರಾಪರ್ಟಿನೆಲ್ಲ ಒಡೆದು ಹಾಕಿದ್ದಾರೆ. ವಿಜುವಲ್ಸ್ ಸಾಕ್ಷಿ ಹೇಳ್ತಾ ಇದೆ, ಇದನ್ನು ಸುಳ್ಳು ಅನ್ನೋದಕ್ಕಾಗದೇ ಇಲ್ಲ. ಆಮೇಲೆ ಮಾಲೀಕರೇ ಹೇಳ್ತಾರದು ಇದನ್ನ. ಸೊ ಪರಿಜ್ಞಾನ ಇರಬೇಕಲ್ಲ, ಎಲ್ಲಿ ಹೆಂಗೆ ನಡ್ಕೊಳ್ಬೇಕು ಅಂತ. ಅದು ಎಲ್ಲಿಂದ ಯಾರಿಂದ ಬುದ್ಧಿ ಕಲಿತಾರೋ ಗೊತ್ತಿಲ್ಲ.